ಅಬ್ರಹಾಮನಿಗೆ ಒಬ್ಬ ಮಗನನ್ನು ಪಡೆಯುವಿ ಮತ್ತು ಆ ಮಗನಿಂದ ಜಗತ್ತಿಗೆಲ್ಲ ಆಶೀರ್ವಾದವನ್ನು ತರುವ ಬಹು ಸಂತತಿಯನ್ನು ಪಡೆಯುವಿ ಎಂದು ವಾಗ್ದಾನ ಮಾಡಿದ್ದನು. ಆದರೆ ಅಬ್ರಹಾಮನು ಮತ್ತು ಅವನ ಹೆಂಡತಿ ಸಾರಳು ಮಕ್ಕಳನ್ನು ಪಡೆಯಲಾರದಷ್ಟು ಮುದುಕರಾಗಿದ್ದರು. ಇಪ್ಪತ್ತು ವರ್ಷಗಳು ಗತಿಸಿ ಹೋದವು. ಇನ್ನೂ ಅಬ್ರಹಾಮನು ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟಿದ್ದನು. ಅವನು 100 ವರ್ಷದವನಾದಾಗ ಸಾರಳು 90 ವರ್ಷದವಳಾಗಿದ್ದಳು. ಆಗ ದೇವರು ಅವರಿಗೆ ತನ್ನ ವಾಗ್ದಾನವನ್ನು ನೆನಪಿಸಿಕೊಟ್ಟನು. ಸಾರಳು ಒಂದು ಮಗುವಿಗೆ ಜನ್ಮ ಕೊಡಲಿದ್ದಳು. ಅವರ ಮಗನು ಹುಟ್ಟಿದಾಗ ಸಾರಳು ಬಹಳ ಸಂತೋಷಭರಿತಳಾಗಿ ನಕ್ಕಳು. ದೇವರು ನನ್ನನ್ನು ನಗುವಂತೆ ಮಾಡಿದ್ದಾನೆ ಎಂದು ಹೇಳಿದಳು. ಆದ್ದರಿಂದ ಅವರು ತಮ್ಮ ಮಗನಿಗೆ ಇಸಾಕ್ ಎಂದು ಹೆಸರಿಟ್ಟರು, ಅಂದರೆ ಅವನು ನಗುತ್ತಾನೆ. ಇಸಾಕನು ಬಾಲಕನಾಗಿದ್ದಾಗ ದೇವರು ಅಬ್ರಹಾಮನಿಗೆ ಇಸಾಕನನ್ನು ಮೋರೆಯ ಬೆಟ್ಟಕ್ಕೆ ಕರೆದುಕೊಂಡು ಹೋಗಬೇಕು, ಅಲ್ಲಿ ಅವನನ್ನು ದೇವರಿಗೆ ಬಲಿಯಾಗಿ ಅರ್ಪಿಸಬೇಕು ಎಂದು ಹೇಳುವ ಮೂಲಕ ಅಬ್ರಹಾಮನನ್ನು ಪರೀಕ್ಷಿಸಿದನು. ಅಬ್ರಹಾಮನು ಗಲಿಬಿಲಿಗೊಂಡನು, ಆದರೂ ಅವನು ಇನ್ನೂ ದೇವರನ್ನು ನಂಬಿದ್ದನು. ಇಸಾಕನು ಕಟ್ಟಿಗೆಯನ್ನು ಹೊತ್ತುಕೊಂಡನು. ಅಬ್ರಹಾಮನು ಕತ್ತಿ ಹಾಗೂ ದೀಪವನ್ನು ಹಿಡಿದುಕೊಂಡನು. ಜೊತೆಯಾಗಿ ಅವರು ಬೆಟ್ಟವನ್ನು ಏರಿದರು. ಅಪ್ಪ, ಯಜ್ಞಕ್ಕೆ ಬೇಕಾದ ಕುರಿಯು ಎಲ್ಲಿ? ಇಸಾಕನು ಕೇಳಿದನು. ದೇವರೇ ಒದಗಿಸುತ್ತಾನೆ, ಅಬ್ರಹಾಮನು ಉತ್ತರಿಸಿದನು. ಅಬ್ರಹಾಮನು ಯಜ್ಞವೇದಿಯ ಮೇಲೆ ಕಟ್ಟಿಗೆಯನ್ನು ಇರಿಸಿದನು. ಇಸಾಕನನ್ನು ಕಟ್ಟಿದನು ಮತ್ತು ಆ ಕಟ್ಟಿಗೆಯ ಮೇಲೆ ಅವನನ್ನು ಮಲಗಿಸಿದನು. ಇಸಾಕನನ್ನು ಕೊಲ್ಲಲು ಅವನು ಕತ್ತಿಯನ್ನು ಎತ್ತಿದಾಗ ಒಬ್ಬ ದೇವದೂತನು ಅಬ್ರಹಾಮನೇ ಎಂದು ಆತನ ಹೆಸರನ್ನು ಕರೆದನು. ಹುಡುಗನಿಗೆ ತೊಂದರೆ ಮಾಡಬೇಡ, ದೇವದೂತನು ಕೂಗಿದನು. ನೀನು ದೇವರ ವಾಗ್ದಾನವನ್ನು ನಂಬುತ್ತಿ ಎಂದು ಆತನು ಬಲ್ಲವನಾಗಿದ್ದಾನೆ. ನೋಡು, ಅಲ್ಲಿ ಪೊದೆಗಳಲ್ಲಿ ಒಂದು ಟಗರು ತನ್ನ ಕೊಂಬುಗಳಿಂದ ಸಿಕ್ಕಿ ಹಾಕಿಕೊಂಡಿದೆ. ಇವನಿಗೆ ಬದಲಾಗಿ ಅದನ್ನು ಯಜ್ಞವಾಗಿ ಅರ್ಪಿಸು. ಹೀಗೆ ಅಬ್ರಹಾಮನು ತನ್ನ ಮಗನ ಬದಲಾಗಿ ಟಗರನ್ನು ಬಲಿಯಾಗಿ ಅರ್ಪಿಸಿದನು. ಆ ಸ್ಥಳವನ್ನು ಅವನು ದೇವರು ಒದಗಿಸುವನು ಎಂದು ಕರೆದನು, ಯಾಕಂದರೆ ದೇವರು ಬಲಿಯನ್ನು ಒದಗಿಸಿದ್ದನು. ದೇವರು ಹೇಳಿದಂತೆಯೇ ಆತನ ವಾಗ್ದಾನವು ನಿಜವಾಯಿತು.